ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನಿಲ್ಲಿ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. ಇವತ್ತು ರಾತ್ರಿ ನಿಮಗೆ ಬಂದಿರುವುದು ಒಂದು ಸಾಮಾನ್ಯ ವಿಡಿಯೋ ಅಲ್ಲ, ಸಾಯಿಬಾಬಾ ನಿಮಗೆ ಕೊಡುತ್ತಿರುವ ಒಂದು ಸಂದೇಶ. ನೀವು ಈ ವಿಡಿಯೋ ನೋಡುತ್ತಿದ್ದರೆ ಅದು ಕೇವಲ ಆಕಸ್ಮಿಕ ಅಲ್ಲ, ಅದು ಬಾಬಾ ಕಳಿಸಿದ ಸಂಕೇತ. ಈಗಲೇ ಒಂದು ಕೆಲಸ ಮಾಡಿ, ಲೈಕ್ ಮಾಡಿ, ನಿಮ್ಮ ನಂಬಿಕೆಗೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಬಾಬಾ ಆಶೀರ್ವಾದದ ವಿಡಿಯೋಗಳಿಗೆ. ನೀವು ಹೀಗೆ ಮಾಡಿದರೆ ಸಾಯಿಬಾಬಾ ನಿಮ್ಮ ಮನಸ್ಸಿನ ಒಂದು ಆಶೆಯನ್ನು ಪೂರ್ಣಗೊಳಿಸುತ್ತಾರೆ. ಈ ವಿಡಿಯೋ ಕೊನೆಯವರೆಗೆ ನೋಡಿರಿ, ಯಾಕೆಂದರೆ ಕೊನೆಯಲ್ಲಿ ನಾನು ಹೇಳೋ ಒಂದು ಸಣ್ಣ ವಿಧಾನ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಹಬ್ಬದ ದಿನ ಸಾಯಿಬಾಬಾ ಕೊಡುವ ಈ ಸಂಕೇತವನ್ನು ಮರೆಯಬೇಡಿ. ನೀವು ಈ ವಿಡಿಯೋ ನೋಡುತ್ತಿದ್ದರೆ ಅದು ಸಾದಾ ವಿಡಿಯೋ ಅಲ್ಲ, ಸಾಯಿಬಾಬಾ ನಿಮಗೆ ಕೊಡುವ ಒಂದು ಸಂಕೇತ. ಹಬ್ಬದ ದಿನ ಬಾಬಾ ಕೊಡುವ ಈ ಚಿಕ್ಕ ಸೂಚನೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ನಾಳೆ ಹಬ್ಬ, ಮನೆ ತುಂಬ ಸಂಭ್ರಮ. ಸಾಯಿಬಾಬಾ ಇವತ್ತು ರಾತ್ರಿ ನಿಮಗೆ ಕೊಡುತ್ತಿರುವ ಈ ಒಂದು ಸಂಕೇತ ತಪ್ಪಿಸಿಕೊಳ್ಳಬೇಡಿ. ಮಗು, ಇವತ್ತು ರಾತ್ರಿ ಬಹಳ ವಿಶೇಷವಾದ ರಾತ್ರಿ, ಯಾಕಂದರೆ ನಾಳೆ ಒಂದು ಪವಿತ್ರವಾದ ಹಬ್ಬ. ಈ ರಾತ್ರಿಯಲ್ಲಿ ಸಾಯಿಬಾಬಾ ನಿಮ್ಮ ಜೀವನಕ್ಕೆ ಒಂದು ಸೂಚನೆ ಕೊಡುತ್ತಾರೆ. ಆ ಸೂಚನೆಯನ್ನು ನೀವು ಗಮನಿಸಿದರೆ ನಿಮ್ಮ ಜೀವನವೇ ಬದಲಾಗಬಹುದು. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿರಿ, ಯಾಕೆಂದರೆ ಕೊನೆಯಲ್ಲಿ ನಾನು ಹೇಳುವ ಒಂದು ಸಣ್ಣ ವಿಧಾನ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ತರಬಹುದು. ಒಬ್ಬ ಸಾಮಾನ್ಯ ಹುಡುಗಿ ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸುತ್ತಿದ್ದಳು. ಅವಳಿಗೆ ಎಲ್ಲವೂ ಇದ್ದರೂ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಒಂದು ದಿನ ರಾತ್ರಿ ಅವಳು ಕಣ್ಣೀರು ಹಾಕುತ್ತಾ ದೇವರ ಮುಂದೆ ಕುಳಿತಳು. ಬಾಬಾ, ನನ್ನ ಜೀವನದಲ್ಲಿ ಏನು ತಪ್ಪಾಗಿದೆ, ಯಾಕೆ ನನಗೆ ಇಷ್ಟು ನೋವು ಅಂತ ಕೇಳಿದಳು. ಆ ರಾತ್ರಿ ಅವಳಿಗೆ ಒಂದು ಕನಸು ಬಂತು. ಆ ಕನಸಿನಲ್ಲಿ ಒಂದು ದೀಪ ಬೆಳಕುತ್ತಿತ್ತು ಮತ್ತು ದೂರದಲ್ಲಿ ಸಾಯಿಬಾಬಾ ನಿಂತಿದ್ದರು. ಬಾಬಾ ನಿಧಾನವಾಗಿ ಹೇಳಿದ ಮಾತು, ನಿನ್ನ ಭಯ ಬಿಡು, ನಾನಿದ್ದೀನಿ. ಅವಳು ಎದ್ದು ನೋಡಿದಾಗ ಅವಳ ಮನಸ್ಸು ತುಂಬ ಶಾಂತವಾಗಿತ್ತು. ಮಗು, ಇದು ಕೇವಲ ಕಥೆಯಲ್ಲ, ಇದು ಒಂದು ಸೂಚನೆ. ಈ ರಾತ್ರಿ ನೀವು ಮನಸ್ಸಿನಲ್ಲಿ ಭಯ ಇಟ್ಟಿದ್ದರೆ, ಕಷ್ಟದಲ್ಲಿ ಇದ್ದರೆ, ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೆ, ಸಾಯಿಬಾಬಾ ನಿಮಗೆ ಹೇಳುತ್ತಿರುವುದು ಒಂದೇ ಮಾತು, ನಾನಿದ್ದೀನಿ, ನೀನು ಒಬ್ಬಳೇ ಅಲ್ಲ, ನೀನು ಒಬ್ಬನೇ ಅಲ್ಲ. ಇವತ್ತು ರಾತ್ರಿ ಮಲಗುವ ಮುಂಚೆ ಒಂದು ಸಣ್ಣ ದೀಪ ಹಚ್ಚಿ ಸಾಯಿಬಾಬಾ ಫೋಟೋ ಮುಂದೆ ಕುಳಿತುಕೊಳ್ಳಿ. ಕಣ್ಣು ಮುಚ್ಚಿ 11 ಸಾರಿ ಹೇಳಿ, ಓಂ ಸಾಯಿರಾಮ್. ನಿಮ್ಮ ಮನಸ್ಸಿನ ನೋವು ಎಲ್ಲವನ್ನು ಹೇಳಿ. ನಿಮ್ಮ ಕಣ್ಣೀರು ಬಾಬಾಗೆ ತಲುಪುತ್ತದೆ. ನಿಮ್ಮ ಪ್ರಾರ್ಥನೆ ಖಂಡಿತ ಫಲ ಕೊಡುತ್ತದೆ. ನೀವು ಇಂದು ರಾತ್ರಿ ಮಾಡಿದ ಒಂದು ಸಣ್ಣ ಕೆಲಸ ನಾಳೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಈ ವಿಡಿಯೋ ನಿಮಗೆ ತಲುಪಿದರೆ ಅದು ಕೇವಲ ಆಕಸ್ಮಿಕ ಅಲ್ಲ, ಅದು ಸಾಯಿಬಾಬಾ ಕಳಿಸಿದ ಸಂಕೇತ. ಈಗಲೇ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಸಬ್ಸ್ಕ್ರೈಬ್ ಮಾಡಿ. ನೀವು ನಂಬಿಕೆ ಇಟ್ಟರೆ ಸಾಯಿಬಾಬಾ ನಿಮ್ಮ ಜೀವನವನ್ನು ಬದಲಾಯಿಸುತ್ತಾರೆ. ಈ ರಾತ್ರಿ ನೀವು ಒಬ್ಬರೇ ಅಲ್ಲ, ಬಾಬಾ ನಿಮ್ಮ ಜೊತೆ ಇದ್ದಾರೆ. ಆ ಹುಡುಗಿ ಆ ದಿನದಿಂದ ಒಂದು ಚಿಕ್ಕ ಬದಲಾವಣೆ ಮಾಡಿದಳು. ಪ್ರತಿ ರಾತ್ರಿ ಮಲಗುವ ಮುಂಚೆ ಒಂದು ದೀಪ ಹಚ್ಚಿ ಸಾಯಿಬಾಬಾ ಮುಂದೆ ಕುಳಿತುಕೊಳ್ಳುತ್ತಿದ್ದಳು. ಆಕೆ ಏನು ಬೇಡಿಕೊಂಡಳು ಗೊತ್ತಾ? ಹಣ ಅಲ್ಲ, ಹೆಸರು ಅಲ್ಲ, ಬಾಬಾ ನನಗೆ ಶಾಂತಿ ಕೊಡಿ ಅಂತ ಕೇಳುತ್ತಿದ್ದಳು. ದಿನಗಳು ಹೋದವು, ಏನೂ ಬದಲಾಗಲಿಲ್ಲ ಅಂತ ಆಕೆ ಒಂದು ಕ್ಷಣ ಯೋಚಿಸಿದಳು. ಆದರೆ ನಿಧಾನವಾಗಿ ಆಕೆಯ ಒಳಗಿನ ಭಯ ಕಡಿಮೆ ಆಯಿತು. ಮನಸ್ಸಿನಲ್ಲಿ ಒಂದು ನಂಬಿಕೆ ಹುಟ್ಟಿತು. ಒಂದು ದಿನ ಆಕೆ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಬಂದಿತು. ಅವಳಿಗೆ ತಾಳಲಾರದಷ್ಟು ಕಷ್ಟ. ಆ ಸಮಯದಲ್ಲಿ ಅವಳು ಹಿಂದಿನಂತೆ ಅಳುತ್ತಿಲ್ಲ. ಆಕೆ ಒಂದು ಮಾತನ್ನು ಮಾತ್ರ ಹೇಳಿದಳು, ಬಾಬಾ ನಾನು ನಿಮ್ಮನ್ನು ನಂಬಿದ್ದೀನಿ. ಅದೇ ರಾತ್ರಿ ಆಕೆ ಮತ್ತೆ ಒಂದು ಕನಸು ಕಂಡಳು. ಈ ಬಾರಿ ಸಾಯಿಬಾಬಾ ಅವಳಿಗೆ ಹತ್ತಿರ ಬಂದು ಕೈ ಮೇಲಿಟ್ಟು ಹೇಳಿದರು, ನಿನ್ನ ಸಮಯ ಬಂದಿದೆ, ಭಯ ಬಿಡು. ಮುಂದಿನ ದಿನ ಅವಳ ಸಮಸ್ಯೆ ನಿಧಾನವಾಗಿ ಪರಿಹಾರವಾಗತೊಡಗಿತು. ಅವಳು ಅರ್ಥ ಮಾಡಿಕೊಂಡಳು, ಬಾಬಾ ನಮ್ಮ ಪ್ರಾರ್ಥನೆ ಕೇಳುತ್ತಾರೆ, ಆದರೆ ಸರಿಯಾದ ಸಮಯದಲ್ಲಿ ಉತ್ತರ ಕೊಡುತ್ತಾರೆ. ಮಗು, ನಮ್ಮ ಜೀವನದಲ್ಲಿ ಕೂಡ ಹೀಗೆ ಆಗುತ್ತದೆ. ನಾವು ಬೇಗ ಫಲ ಬೇಕು ಅಂತ ಇರುತ್ತೀವಿ, ಆದರೆ ದೇವರು ಸಮಯ ನೋಡುತ್ತಾನೆ.
ನೀವು ಇವತ್ತು ಕಷ್ಟದಲ್ಲಿದ್ದೀರಾ? ಯಾರಾದರೂ ನಿಮ್ಮನ್ನು ನೋಯಿಸಿದ್ದಾರಾ? ನಿಮ್ಮ ಮನಸ್ಸು ತುಂಬ ಒತ್ತಡದಲ್ಲಿದೆಯಾ? ಆಗ ಒಂದು ಮಾತು ನೆನಪಿಡಿ, ಸಾಯಿಬಾಬಾ ತಡ ಮಾಡುತ್ತಾರೆ, ಆದರೆ ತಪ್ಪು ಮಾಡೋದಿಲ್ಲ. ನಾಳೆ ಹಬ್ಬ. ಈ ಹಬ್ಬದ ದಿನ ಹೊಸ ಬಟ್ಟೆ ಹಾಕೋದು ಮುಖ್ಯ ಅಲ್ಲ, ಹೊಸ ಮನಸ್ಸು ಮಾಡಿಕೊಳ್ಳೋದು ಮುಖ್ಯ. ಕೋಪ ಬಿಡಿ, ಹಳೆಯ ನೋವು ಮರೆತು ಬಿಡಿ, ಯಾರಾದರೂ ಜೊತೆ ಮಾತಾಡಿ ಕ್ಷಮಿಸಿ. ಯಾಕಂದರೆ ಸಾಯಿಬಾಬಾ ಯಾವಾಗಲೂ ಹೇಳುತ್ತಾರೆ, ಪ್ರೀತಿ ಮತ್ತು ಸಹನೆ ಇದೇ ನಿಜವಾದ ಪೂಜೆ. ಇವಾಗ ನೀವು ಎಲ್ಲರೂ ಕಣ್ಣು ಮುಚ್ಚಿ ನನ್ನ ಜೊತೆಗೆ ಹೇಳಿ, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ನಿಮ್ಮ ಮನಸ್ಸಿನ ಒಂದು ಆಸೆ ಈಗ ಬಾಬಾಗೆ ಹೇಳಿ. ಯಾರಿಗೂ ಹೇಳದ ಒಂದು ನೋವು ಇವತ್ತು ಬಾಬಾಗೆ ಹೇಳಿ. ನೀವು ನೋಡುತ್ತೀರಾ, ನಾಳೆ ನಿಮ್ಮ ಮನಸ್ಸಿನಲ್ಲಿ ಒಂದು ಲೈಟ್ ಫೀಲ್ ಬರುತ್ತದೆ. ಈ ವಿಡಿಯೋ ನಿಮಗೆ ತಲುಪಿದರೆ ಅದು ಕೇವಲ ಆಕಸ್ಮಿಕ ಅಲ್ಲ. ಸಾಯಿಬಾಬಾ ನಿಮಗೆ ಒಂದು ಮೆಸೇಜ್ ಕಳಿಸಿದ್ದಾರೆ. ಈಗಲೇ ಲೈಕ್ ಮಾಡಿ. ನಿಮ್ಮ ನಂಬಿಕೆಗಾಗಿ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಬರೆಯಿರಿ. ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಬಾಬಾ ವಿಡಿಯೋಗಳಿಗೆ ನೀವು ಎಷ್ಟು ಒಂಟಿಯಾಗಿದ್ದರೂ, ನಿಮ್ಮ ಜೊತೆ ಯಾರೂ ಇಲ್ಲ ಅನ್ನಿಸಿದರೂ, ಒಂದು ಸತ್ಯ ಇದೆ, ಸಾಯಿಬಾಬಾ ಯಾವಾಗಲೂ ನಿಮ್ಮ ಜೊತೆ ಇದ್ದಾರೆ. ನೀವು ಅತ್ತಾಗ ಅವರು ಕೇಳುತ್ತಾರೆ, ನೀವು ಪ್ರಾರ್ಥನೆ ಮಾಡಿದಾಗ ಅವರು ಉತ್ತರ ಕೊಡುತ್ತಾರೆ, ನೀವು ನಂಬಿಕೆ ಇಟ್ಟರೆ ಅವರು ನಿಮ್ಮ ಜೀವನ ಬದಲಾಯಿಸುತ್ತಾರೆ. ನಂಬಿಕೆ ಇಡಿ, ಸಹನೆ ಇಡಿ, ಬಾಬಾ ನಿಮ್ಮ ಕೈ ಹಿಡಿದಿದ್ದಾರೆ. ಆ ಹುಡುಗಿ ನಿಧಾನವಾಗಿ ಒಂದು ವಿಷಯ ಅರ್ಥ ಮಾಡಿಕೊಂಡಳು. ಜೀವನದಲ್ಲಿ ಸಮಸ್ಯೆಗಳು ಹೋಗುವುದೇ ದೊಡ್ಡ ಆಶೀರ್ವಾದ ಅಲ್ಲ. ಸಮಸ್ಯೆ ಇದ್ದರೂ ಮನಸ್ಸಿಗೆ ಶಾಂತಿ ಇರೋದೇ ಅದೇ ದೊಡ್ಡ ಆಶೀರ್ವಾದ. ಆಕೆ ಈಗ ಪ್ರತಿದಿನ ಒಂದು ಸಣ್ಣ ಕೆಲಸ ಮಾಡುತ್ತಿದ್ದಳು. ಯಾರಿಗಾದರೂ ಸಹಾಯ ಮಾಡೋದು, ಒಬ್ಬರಿಗೆ ಒಳ್ಳೆಯ ಮಾತು ಹೇಳೋದು. ಯಾಕೆಂದರೆ ಅವಳು ತಿಳಿದುಕೊಂಡಿದ್ದಳು, ಬಾಬಾ ನಮ್ಮ ಮೂಲಕ ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಾರೆ. ಒಂದು ದಿನ ಆಕೆ ಮುಂದೆ ಒಬ್ಬರಿದ್ದರು ಬಂದರು. ಅವರಿಗೆ ಯಾರೂ ಇರಲಿಲ್ಲ. ಅವರು ತುಂಬ ದುಃಖದಲ್ಲಿದ್ದರು. ಆ ಹುಡುಗಿ ಅವರ ಜೊತೆ ಕುಳಿತು ಮಾತಾಡಿದಳು. ಸ್ವಲ್ಪ ಸಮಯ ಕೊಟ್ಟಳು. ಅವರು ಕಣ್ಣೀರು ಹಾಕಿ ಹೇಳಿದ ಮಾತು, ನನ್ನ ಜೊತೆ ಇಷ್ಟು ಪ್ರೀತಿಯಿಂದ ಮಾತಾಡಿದವರು ತುಂಬ ದಿನದ ನಂತರ. ಆ ಕ್ಷಣದಲ್ಲಿ ಆ ಹುಡುಗಿಗೆ ಗೂಸ್ ಬಂಪ್ಸ್ ಬಂದಿತು. ಅವಳು ಅರ್ಥ ಮಾಡಿಕೊಂಡಳು, ಇದು ನಾನು ಮಾಡಿದ್ದು ಅಲ್ಲ, ಬಾಬಾ ನನ್ನ ಮೂಲಕ ಮಾಡಿಸಿದ್ದಾರೆ. ಮಗು, ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ, ಕೆಲವು ಜನರು ಏಕೆ ನಿಮ್ಮ ಜೀವನಕ್ಕೆ ಬರುತ್ತಾರೆ, ಕೆಲವರು ಏಕೆ ಹೋಗುತ್ತಾರೆ? ಎಲ್ಲವೂ ಕಾರಣದಿಂದಲೇ ಆಗುತ್ತದೆ. ಸಾಯಿಬಾಬಾ ನಮ್ಮ ಜೀವನವನ್ನು ಒಂದು ದಾರಿ ಕಡೆಗೆ ಕರೆದೊಯ್ಯುತ್ತಾರೆ. ನಾವು ಅರ್ಥ ಮಾಡಿಕೊಳ್ಳದಿದ್ದರೂ ಕೊನೆಗೆ ಎಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿ ಆಗುತ್ತದೆ. ನಾಳೆ ಹಬ್ಬ, ಆದರೆ ಹಬ್ಬದ ಅರ್ಥ ಏನು? ಕೇವಲ ಊಟ ಸಡಗರ ಅಲ್ಲ. ಹಬ್ಬ ಅಂದರೆ ಮನಸ್ಸಿನ ಕತ್ತಲೆ ಹೋಗಬೇಕು, ಮನೆಯಲ್ಲಿ ಪ್ರೀತಿ ತುಂಬಬೇಕು, ಹೃದಯದಲ್ಲಿ ಶಾಂತಿ ಇರಬೇಕು. ಇವತ್ತು ರಾತ್ರಿ ನೀವು ಒಂದು ನಿರ್ಧಾರ ಮಾಡಿಕೊಳ್ಳಿ, ನಾನು ಇನ್ನು ಮುಂದೆ ಪಾಸಿಟಿವ್ ಆಗಿರುತ್ತೇನೆ, ನಾನು ಯಾರನ್ನು ನೋಯಿಸೋದಿಲ್ಲ, ನಾನು ದೇವರನ್ನು ನಂಬುತ್ತೇನೆ. ಈ ವಿಡಿಯೋ ನೀವು ನೋಡುತ್ತಿರುವುದು ಇದು ಕೇವಲ ಆಕಸ್ಮಿಕ ಅಲ್ಲ, ಇದು ಒಂದು ದೇವರ ಸಂಪರ್ಕ. ಸಾಯಿಬಾಬಾ ನಿಮಗೆ ಹೇಳುತ್ತಿದ್ದಾರೆ, ನೀನು ಹೆದರಬೇಡ, ನಾನು ಇದ್ದೀನಿ. ಇವಾಗ ಒಂದು ಲಾಸ್ಟ್ ಪ್ರೇಯರ್ ಮಾಡೋಣ. ಕಣ್ಣು ಮುಚ್ಚಿ ಒಂದು ಡೀಪ್ ಬ್ರೆತ್ ತಗೊಳ್ಳಿ. ನನ್ನ ಜೊತೆ ನಿಧಾನವಾಗಿ ಹೇಳಿ, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ನಿಮ್ಮ ಜೀವನದಲ್ಲಿ ಬೇಕಾದ ಒಂದು ಆಶೀರ್ವಾದ ಈಗ ಕೇಳಿ. ನಂಬಿಕೆ ಇಡಿ, ಅದು ನಿಜವಾಗುತ್ತದೆ. ಈ ವಿಡಿಯೋ ನಿಮಗೆ ತಲುಪಿದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಲೈಕ್ ಮಾಡಿ, ನಿಮ್ಮ ನಂಬಿಕೆಗೆ ಶೇರ್ ಮಾಡಿ, ಇನ್ನೊಬ್ಬರಿಗೆ ಸಹಾಯ ಆಗಲಿ. ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಬಾಬಾ ಅನುಭವಗಳಿಗೆ. ನೀವು ಒಂಟಿ ಅನ್ನಿಸಿಕೊಳ್ಳುವಾಗ, ರಾತ್ರಿ ಮೌನವಾಗಿರುವಾಗ ಒಂದು ಸತ್ಯ ನೆನಪಿಡಿ, ಯಾರೂ ಇಲ್ಲ ಅನ್ನಿಸಬಹುದು, ಆದರೆ ಸಾಯಿಬಾಬಾ ಯಾವಾಗಲೂ ಇದ್ದಾರೆ. ನೀವು ಅತ್ತರೂ ಅವರು ಕೇಳುತ್ತಾರೆ. ನೀವು ನಂಬಿದರೆ ಅವರು ನಿಮ್ಮ ಕೈ ಹಿಡಿದು ನಡೆಸುತ್ತಾರೆ. ನಂಬಿಕೆ ಮತ್ತು ಸಹನೆ ಇಟ್ಟವರು ಎಂದಿಗೂ ಸೋಲುವುದಿಲ್ಲ. ಬಾಬಾ ಜೊತೆ ಇದ್ದಾರೆ. ಓಂ ಸಾಯಿರಾಮ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಶುಭರಾತ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ.